ಯಾವ ಮೆಡಿಸನ್ನು ಕೊಡ್ಸೋದು ಬೇಡ. ನಾನೇ ಅವಳಿಗೆ ಯಾವುದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಓಕೆ? ಅದಕ್ಕೆ ನಾವೇನು ಹೇಳ್ತಿದ್ರೆ ನೀವೇನು ಅರ್ಥ ಮಾಡ್ಕೊಂಡು ಹಿಂಗಿಂಗೂ ಅರ್ಥ ಮಾಡ್ಕೊಳ್ತಿದ್ರ ಅನ್ಸದೆ. ಏಯ್ ಮುಟ್ಲ ಬಾಯಿ ಸಾಕು. ನಾನು ಅವತ್ತೇ ಬಡ್ಕೊಂಡೆ ಯಾವ ಡಾಕ್ಟರ್ ಹತ್ರನೂ ಹೋಗೋದು ಬೇಡ ಅಂತ. ಏನೇ ಮಾಡೋದಿದ್ರು ನಮ್ಮ ಮನೇಲಿ ಮಾಡ್ಲಿ, ನಮ್ಮ ಕಣ್ ಮುಂದೆನೇ ಮಾಡ್ಲಿ ಅಂತ ಹೇಳ್ತಿದ್ದೆ. ಆದ್ರೆ ನೀವ್ ಯಾರು ನನ್ನ ಮಾತು ಕೇಳಲಿಲ್ಲ. ಈಗ ಮಾತಾ ತಗೊಂಡು ಏನೋ ಹೆಚ್ಚು ಕಮ್ಮಿ ಆಗಿದೆ, ಏನೋ ಮಾಡ್ಬೇಕಾಗಿತ್ತು. ನೋಡಿ ನಿಮ್ಮಿಬ್ಬರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಇನ್ಮೇಲೆ ನಮ್ಮನೆ ವಿಷಯಕ್ಕೆ ನೀವು ತಲೆ ಹಾಕಕ್ ಬರಬೇಡಿ. ನಮ್ ಕಣ್ಣು ಕಾಣಿಸ್ಕೋಬೇಡಿ. ಎಲ್ಲಾದ್ರೂ ದೇಶ ಅಂತ ಹೊಟ್ಟೋಗಲ್ಲ. ಅಪ್ಪ ಏನೇನೋ ಮಾತಾಡ್ಬೇಡಿ. ಇವರಿಬ್ರು ನಾನು ಚೆನ್ನಾಗಿರ್ಲಿ ಅಂತಾನೆ ಮಾಡ್ತಿರೋದು. ಆದ್ರೆ ನೀನ್ ಚೆನ್ನಾಗಿ ಇಲ್ವಲ್ಲವಾ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾವೇನವ ಮಾಡ್ಬೇಕಾಗಿತ್ತು? ನಡ್ಲಾ ನಿನ್ ಹೆಂಡ್ರು ಕರ್ಕೊಂಡು ಇನ್ಮೇಲೆ ನಿಮ್ಮಿಬ್ಬರು ನೆಡ್ಲು ನಮ್ಮನೆ ಬಾಗ್ಲು ಬೀಳ್ಬಾರ್ದು. ನಡ್ಲಾ ಆಚೆಗೆ. ಅಪ್ಪ ಹಾಗೆಲ್ಲ ಮಾತಾಡ್ಬೇಡಿ. ಸಿದ್ದು ನೀನೆಲ್ಲೂ ಹೋಗ್ಬೇಡ, ಇಲ್ಲೇ ಇರೋ. ಪರವಾಗಿಲ್ಲ ಅಕ್ಕ, ನೀನು ಹುಷಾರು. ಬಾವಾ ಅಕ್ಕನ ಹುಷಾರಾಗಿ ನೋಡ್ಕೊಳ್ಳಿ. ಬೆಳಮುರೆ ಸಿದ್ದು ನನ್ ಮಾತು ಕೇಳೋ ಭಾವನಾ. ಅಪ್ಪ ನೀನ್ ಸುಮ್ನಿರವ, ನಿನ್ಗಿದೆಲ್ಲ ಅರ್ಥ ಆಗಲ್ಲ ಕಣವ. ನೋಡು ನಿನ್ ಮೇಲೆ ಸುಮ್ನೆ ಪ್ರೀತಿ ಇರೋ ತರ ನಾಟಕ ಆಡ್ತಾವ್ರ ಅಷ್ಟೇ ಅವರು. ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಈ ಮನೆಯಲ್ಲಿ ನಾವ್ ಯಾರು ನೆಮ್ಮದಿಯಾಗಿರಕ್ ಆಗಲ್ಲ ಕಣವ. ನಿನ್ಗೇನು ತೊಂದರೆ ಆಗದೆ ಇರೋ ತರ ನಾನು ನೋಡ್ಕೋತೀನಿ. ನೀನ್ ಧೈರ್ಯವಾಗಿ ನೆಮ್ಮದಿಯಾಗಿ ಸುಮ್ಮನೆ ಇದ್ಬಿಡು. ಅಪ್ಪ ತುಂಬಾ ತಪ್ಪು ಮಾಡ್ತಾ ಇದೀರಾ. ಇನ್ಸ್ಪೆಕ್ಟರ್ ದರ್ಶನ್ ಅವರೇ, ನಾನು ಹೇಳಿದ ತಕ್ಷಣ ಪಾರ್ಟ್ ಹಾಕೊಂಡು ಬಂದಿಲ್ಲಪ್ಪ. ಥ್ಯಾಂಕ್ ಯು ಸೋ ಮಚ್. ನಿನ್ಗೋಸ್ಕರ ಅಷ್ಟು ಮಾಡಿಲ್ಲ ಅಂದ್ರೆ ಹೇಗೆ ಗೆಳೆಯ? ನಾನು ಒಳಗಡೆ ಚೆನ್ನಾಗಿ ಆಕ್ಟ್ ಮಾಡಿದೆ ತಾನೆ. ನಿನ್ ಹೆಂಡತಿಗೆ ಒಂಚೂರು ಅನುಮಾನ ಬಂದಿಲ್ಲ ಅಲ್ವಾ? ಯಾವ ಅನುಮಾನನೂ ಬಂದಿಲ್ಲ. ಅದು ಆ್ಯಕ್ಚುಲಿ ನಿನ್ನೆ ನಮ್ಮ ತಾಯಿ ಕಾಣೆಯಾಗಿತ್ತು. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಜಾನಿ ಅವ್ರದ್ದು ಒಂದೇ ಹಠ. ಅದಕ್ಕೆ ನಿನ್ನ ಕರೆಸ್ಬೇಕಾಯ್ತು. ಹಾಗಾದ್ರೆ ನಿನ್ ತಾಯಿ ಕಾಣೆ ಆಗಿಲ್ಲ ತಾನೆ? ಕಾಣೆ ಆಗಿದ್ರು, ಆದ್ರೆ ಜಯಂತ ಹುಡುಕದ ಮೇಲೆ ಸಿಗದಿರೋರು ಯಾರಾದ್ರೂ ಇದ್ದಾರ? ನಿನ್ನೆ ರಾತ್ರಿ ಸಿಕ್ಕರು. ಆಮೇಲೆ ನಾನು ಅಮ್ಮನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ. ಡಾಕ್ಟ್ರು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಿದೆ, ಈಗ ಸದ್ಯಕ್ಕೆ ಬಂದು ಯಾರೂ ನೋಡೋದು ಬೇಡ ಅಂತ ಹೇಳಿದ್ರು. ಅಮ್ಮ ಸಿಕ್ಕಿದ್ದಾರೆ ಅನ್ನೋ ವಿಷಯ ನಾನು ಏನಾದರೂ ಮನೇಲಿ ಹೇಳಿದ್ರೆ ಜಾನಿಯವರು ಅಮ್ಮನ ನಾನು ಈಗಲೇ ನೋಡಬೇಕು ಅಂತ ಹಠ ಹಿಡಿತಾರೆ. ಅದಕ್ಕೆ ಸದ್ಯಕ್ಕೆ ವಿಷಯ ಹೇಳಕ್ಕೆ ಹೋಗಿಲ್ಲ. ಆರೋಗ್ಯ ಸ್ವಲ್ಪ ಸುಧಾರಿಸಿದ ಮೇಲೆ ಹೇಳೋಣ ಅಂತ. ನಿನ್ನ ಒಳ್ಳೆತನದ ಬಗ್ಗೆ ನನಗೆ ಗೊತ್ತಿಲ್ವಾ ಗೆಳೆಯ? ನೀನು ಯಾರಿಗೂ ಕೆಟ್ಟದ್ದು ಮಾಡೋನಲ್ಲ. ಇದೆಲ್ಲ ನಿನ್ನ ಹೆಂಡ್ತಿನ ಸಮಾಧಾನ ಮಾಡಕ್ ಮಾಡ್ತಿರೋದಂತಾನು ಗೊತ್ತಿಲ್ಲ. ಅದಕ್ಕೆ ನೀನು ಕರೆದ ತಕ್ಷಣ ನಾನು ಬಂದಿದ್ದು. ಇನ್ನೇನು ಎಲ್ಲ ಸಾಲ್ವ್ ಆಯ್ತಲ್ವಾ? ಇನ್ನು ನಿಮ್ಮ ಅಮ್ಮನ್ನ ಚೆನ್ನಾಗಿ ನೋಡ್ಕೊ. ಮತ್ತೆ ಅವಶ್ಯಕತೆ ಬಿದ್ದರೆ ನನಗೆ ಫೋನ್ ಮಾಡು, ನಾ ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆರಾಮಾಯ್ತು ಪಪ್ಪ. ಇನ್ನು ಈ ಅಮ್ಮನ ಹುಡುಕಾಟಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಇನ್ಮೇಲೆ ಜಾನ್ವಿ ಅವರು ಅಮ್ಮನ ಬಗ್ಗೆ ಕೇಳೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೂ ಏನಾದರೂ ಕೇಳಿದ್ರೆ ಇನ್ಸ್ಪೆಕ್ಟರ್ ದರ್ಶನನ್ನ ಮತ್ತೆ ಕರೆಸಿದ್ರಾಯ್ತು. ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಸುಮ್ಮನಾಗ್ತಾರೆ. ಮದರ್ ಇಂಡಿಯಾ, ನಿನ್ನಿಂದ ನಾನು ಜಾನ್ವಿ ಅವರಿಗೆ ಎಷ್ಟೆಲ್ಲ ಸುಳ್ಳು ಹೇಳಬೇಕಾಗ್ತಾ ಇದೆ. ಐಡಿಯಾ ಏನಾದರೂ ಇದೆಯಾ ನಿಂಗೆ? ಅಯ್ಯ, ನಾನು ಯಾಕ್ರಿ ನಿಮ್ಮ ಹತ್ರ ಸುಳ್ಳು ಹೇಳಿ? ಅವರಿಬ್ರು ಗಂಡ ಹೆಂಡತಿ ಬಂದು ಇಷ್ಟು ವ್ಯಾಪಾರ ಆಯ್ತು ಅಂತ ಹೇಳಿದ್ದಕ್ಕೆ ತಾನೆ ನನಗೂ ಗೊತ್ತಾಗಿತ್ತು. ಇಲ್ಲಾಂದ್ರೆ ನನಗೆ ಹೆಂಗೆ ಗೊತ್ತಾಗಬೇಕು ಅದೆಲ್ಲ? ಏನೇ ಆಗಲಿ, ಆ ದೇವರು ಅವರಿಬ್ಬರನ್ನ ಚೆನ್ನಾಗಿಟ್ರೆ ಸಾಕು. ಅಷ್ಟೊಂದು ವ್ಯಾಪಾರ ಆಗ್ತಿದೆ ಅಂದ್ರೆ ಜಾಗ ಚೆನ್ನಾಗಿದೆ ಅಂತ ಆಯ್ತು. ಅಂದ್ರೆ ಅವರಿಬ್ರು ಸೆಟ್ಲ್ ಆದಂಗೆ ಅಲ್ವಾ? ಇವತ್ತು 10,000, ದೇವ್ರ ದಯೆಯಿಂದ ನಾಳೆ 20,000. ಇದೇ ಥರ ವ್ಯಾಪಾರ ನಡೀತಾ ಇದ್ರೆ ಸೆಟ್ಲ್ ಆದಂಗೆ. ಯಾಕೆ ಆಗ್ಬಾರ್ದಾ? ಆಗ್ಬೋದು. ಅವ್ರು ಅಷ್ಟೆಲ್ಲ ಸೆಟ್ಲ್ ಆದ್ಮೇಲೆ ಈ ಮನೆಯಿಂದ ಹೊರಗಡೆ ಹೋಗ್ತಾರಲ್ವಾ? ಅಲ್ಲಿಗೆ ಹೋಗ್ಬಿಟ್ರಾ ನೀವು? ನೋಡಿ, ನಾನು ಇವಾಗಲೇ ಹೇಳ್ತಿದ್ದೀನಿ, ಇಲ್ಲದೆ ಇರೋ ಖ್ಯಾತೆ ತೆಗೆದು ಅವ್ರನ್ನೇನಾದ್ರೂ ಮನೆಯಿಂದ ಹೊರಗಡೆ ಕಳಿಸೋ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರಲ್ಲ. ನಾನೆಲ್ಲ ಅವ್ರನ್ನ ಹೋಗು ಅಂತ ಹೇಳಿದ್ದೆ. ಅಷ್ಟೊಂದು ದುಡಿತಿದಾರಲ್ಲ, ನಮಗೂ ಸ್ವಲ್ಪ ಶೇರ್ ಕೊಡ್ಲಿ ಅಂತ ಅಷ್ಟೇ ರೀ. ಅವ್ರಾಗ ಅವ್ರಿಗೆ ಕೊಡೋದಕ್ಕೆ ಬಂದ್ರು, ನೀವು ತಗೊಳಕ್ ಹೋಗ್ಬಿಟ್ರಿ. ಈಗ ತಾನೇ ವ್ಯಾಪಾರ ಶುರು ಮಾಡಿದ್ದಾರೆ. ಒಂದು ಸ್ವಲ್ಪ ದಿವಸ ಬಂದಿದ್ದನ್ನೆಲ್ಲ ಅಂಗಡಿಗೆ ಹಾಕೊಳ್ಳಿ ಬಿಡಿ. ನಮ್ಮ ಅಪ್ಪ ಏನು ದುಡ್ಡಿನ ಗಿಡ ನೆಟ್ಟಿದ್ದಾರೆ ಕಿತ್ ಕೊಡೋದಕ್ಕೆ.
ಅಲ್ಲ ಕಣೆ, ಅಷ್ಟೊಂದು ವ್ಯಾಪಾರ ಆಗ್ತಿದೆ ಅಂತ ಅಂದಮೇಲೆ ಶೇರ್ ಕೊಡ್ಬೋದು ತಾನೆ? ಅಯ್ಯೋ ನಿಮ್ಮ ಹತ್ರ ಯಾರು ಬೆಳ್ಕೋತಾರೆ? ಸುಮ್ಮನೆ ಅವ್ರಿಗೆ ಹಿಂಸೆ ಮಾಡಬೇಡಿ, ಇವಾಗಲೇ ಹೇಳ್ತಿದ್ದೀನಿ. ಹೋಗ್ಲಿ ಬಿಡು. ಅಲ್ಲ, ಅವರಿಗೆ ಅಂಗಡಿ ಓಪನ್ ಮಾಡೋದಕ್ಕೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ನನಗೇನ್ರಿ ಗೊತ್ತು. ಚಲ್ವಿ ಮೊದಲಿಂದನೂ ಹೂವಿನ ವ್ಯಾಪಾರ ಮಾಡ್ಕೊಂಡೇ ಬಂದವಳು. ಮದುವೆ ಆದ್ಮೇಲಿಂದ ವೆಂಕಿನೂ ಅವಳ ಜೊತೆಗೆ ಸೇರ್ಕೊಂಡ. ಸ್ವಲ್ಪ ದುಡ್ಡು ಕೂಡಿಟ್ಕೊಂಡಿದ್ರು ಅನ್ಸುತ್ತೆ. ಆಮೇಲೆ ಚಲ್ವಿ ತಾಯಿ ಕಣ್ಣಿನ ಆಪರೇಷನ್ಗೆ ಅಂತ ಅವ್ರು ದುಡ್ಡು ಕೂಡಿಡ್ತಾನೆ ಇದ್ರು. ಬಹುಶಃ ಅದನ್ನೇ ಎಲ್ಲ ಸೇರಿಸಿ ಅಂಗಡಿ ಶುರು ಮಾಡಿರ್ಬೋದು. ನನಗೇನು ಹಾಗೆ ಅನಿಸ್ತಿಲ್ಲ ಕಣೆ. ಇದಾರಲ್ಲ ನಮ್ಮಪ್ಪ ದಾನೇಶ್ವರ ಕರ್ಣ, ಅವರು ಹೊಸದಾಗಿ ಗ್ಯಾರೇಜ್ ಓಪನ್ ಮಾಡಿದ್ಮೇಲೆ ದುಡ್ಡು ಬಂದಿದೆಯಲ್ಲ, ಆ ದುಡ್ಡನ್ನೆಲ್ಲ ಅವನಿಗೆ ಕೊಟ್ಟಿದ್ದಾರೆ. ಒಳ್ಳೆ ಚೆನ್ನಾಗಿದೆ ಕಣೆ. ಜಾಗ ಕೊಡೋದಕ್ಕೆ ನಾವು ಬೇಕು, ಅನ್ನ ಹಾಕೋದಕ್ಕೆ ನಾವು ಬೇಕು, ಸಹಾಯ ಮಾತ್ರ ಅವನಿಗೆ. ಇದನ್ನು ನಾನು ಖಂಡಿಸ್ತೀನಿ ಕಣೆ. ಖಂಡಿಸ್ಕೊಳ್ಳಿ, ಇಲ್ಲ ಬಾಯ್ ಬಾಯ್ ಬಡ್ಕೊಳ್ಳಿ. ಯಾರು ಬೇಡ ಅಂದಿದ್ದು ಈಗ? ಅಲ್ಲ ರೀ, ಆ ಗ್ಯಾರೇಜಲ್ಲಿ ಅವರು ತಿಂಗಳಿಗೆ 10-15 ಲಕ್ಷ ಏನು ದುಡಿತಾ ಇದ್ದಾರಾ? ಇಲ್ಲ ತಾನೆ. ಇಷ್ಟಕ್ಕೂ ದುಡ್ದಿದ್ರಲ್ಲಿ ಅವ್ರು ವೆಂಕಿ ಕೊಟ್ಟರು ಅಂತಾನೆ ಇಟ್ಕೊಳ್ಳಿ. ಏನು ತಪ್ಪು? ಸಮಯ ಅಂತ ಬಂದಾಗ ನಿಮಗೂ ಕೊಟ್ಟರು ತಾನೆ. ಕೊಟ್ಟಿದ್ದಲ್ದೆ ನೀವು ಕಿತ್ಕೊಂಡಿರೋದು ಬೇರೆ ಅವರಿಂದ. ನಿಮಗೆ ಸಹಾಯ ಮಾಡಿದಾಗೆ ಅವನಿಗೂ ಮಾಡಿರ್ತಾರೆ. ಏನೀಗ? ಅವನಿಗೆ ಯಾಕೆ ಸಹಾಯ ಮಾಡಬೇಕು? ಅವನೇನು ಅವ್ರ ಹೋಟೆಲ್ ಹುಟ್ಟಿದ್ದಾನೆ? ಹೌದು, ಹೊಟ್ಟೆಲ್ ಹುಟ್ಟಿರೋ ಇದೇ ನೀವು ಅವ್ರನ್ನ ಬೀದಿಗೆ ತಗೊಂಡೋಗಿ ನಿಲ್ಲಿಸಿದಾಗ ಈ ಹೊಟ್ಟೆಲ್ ಹುಟ್ಟದೇ ಇರೋನೆ ಅವ್ರ ಜೊತೆ ನಿಂತು ಅವ್ರನ್ನ ನೋಡ್ಕೊಂಡಿದ್ದು. ಅದನ್ನ ಮರಿಬೇಡಿ ನೀವು. ಏನ್ರಿ, ಒಂದು ಸಲ ನಾನು ಹೇಳಿದ್ದೀನಿ ಅಂತನಾದರೂ ಈ ಹೊಟ್ಟೆ ಊರಿನೆಲ್ಲ ಬಿಟ್ಬಿಟ್ಟು ಆ ದೇವ್ರ ಹತ್ರ ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರುವಂತ ಒಂದ್ಸಾರಿ ಬೇಡಿ ನೋಡ್ಕೊಳ್ರಿ. ಆ ಭಗವಂತ ನಿಮ್ಮನ್ನ ಈಗಿಟ್ಟಿರೋದಕ್ಕಿಂತ ಚೆನ್ನಾಗಿಟ್ಟಿರ್ತಾನೆ ನೋಡಿ.